ಎಚ್.ಡಿ. ದೇವೇಗೌಡರು ನೇತೃತ್ವದಲ್ಲಿ ಇವತ್ತು ನಡೀತಾ ಇರುವಂತಹ ಮೀಟಿಂಗ್ನಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ. ಪಕ್ಷ ಸಂಘಟನೆ ಸೇರಿದಂತೆ ರಾಜ್ಯದಾದ್ಯಂತ ಪ್ರವಾಸದ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಾಡ್ತಾರೆ. ಸಭೆ ಬಳಿಕ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಸಮಾವೇಶ ಕೂಡ ಇದೆ. ಇವತ್ತು ಜನರೊಂದಿಗೆ ಜನತಾದಳ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಚಾಲನೆ ಸಿಗುತ್ತೆ. ರಾಜ್ಯದಾದ್ಯಂತ 58 ದಿನಗಳ ಪ್ರವಾಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾರೆ. ಈ ಮೂಲಕ ಪಕ್ಷ ಸಂಘಟನೆಯನ್ನು ಹೆಚ್ಚಿಸಲಿಕ್ಕೆ ಈಗಾಗಲೇ ಜೆಡಿಎಸ್ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಜೆಡಿಎಸ್ ಕಾರ್ಯಕರ್ತರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ರಾಜ್ಯ ರಾಜಕೀಯದಲ್ಲಿ ತುಂಬ ಇದೆ ಅನ್ನೋವಂಥದ್ದು 2006ರಲ್ಲೂ ಕೂಡ ಜೆಡಿಎಸ್ ತೋರಿಸಿದೆ, 2018ರಲ್ಲೂ ಕೂಡ ತೋರಿಸ್ಕೊಟ್ಟಿದೆ. ಯಾಕಂದರೆ ಇವತ್ತು 2006ರಲ್ಲಿ BJP ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಅದಾದಮೇಲೆ 2018ರಲ್ಲಿ ಕಾಂಗ್ರೆಸ್ ಜೊತೆನೂ ಕೂಡ JDS ಮೈತ್ರಿಯನ್ನು ಮಾಡಿಕೊಂಡಿತ್ತು. ಇವತ್ತು ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ JDSನ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ಸಹಜವಾಗಿ ಈಗ 2023ರ ಚುನಾವಣೆಯಲ್ಲಿ ಒಂದು ಬಹುಮತ ಸಿಕ್ಕಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅದು ಗ್ಯಾರಂಟಿಗಳೋ ಮತ್ತೊಂದೋ ಅದು ಸೆಕೆಂಡ್ರಿ. ಆದರೆ ಬಹುಮತ ಸಿಗೋದು ಬಹಳ ವಿರಳ. ಎಲ್ಲವೂ ಕೂಡ ಸಮ್ಮಿಶ್ರದಿಂದನೇ ಸರ್ಕಾರ ರಚನೆ ಆಗಿದ್ದು ಅನೇಕ ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವತ್ತು JDSನ ಅನಿವಾರ್ಯತೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಹಾಗಾಗಿ ದೇವೇಗೌಡರು ಕೂಡ ಇವತ್ತು BJP ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈತ್ರಿಯನ್ನು ಮಾಡಿಕೊಂಡು ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದ ಕೈಗಾರಿಕಾ ಸಚಿವರು ಕೂಡ ಆಗಿದ್ದಾರೆ. ಮತ್ತೊಂದಿಷ್ಟು ಪಕ್ಷಕ್ಕೆ ರಾಜ್ಯದ ಒಳಗಡೆ ಕೆಲವೊಂದು ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿದೆ. ಹಾಗಾಗಿ ಪಕ್ಷವನ್ನು ಮತ್ತಷ್ಟು ನಾವು ಗಟ್ಟಿಯನ್ನುಗೊಳಿಸಬೇಕು ಅಂತ. ಯಾಕಂದರೆ ಈ 2023ರ ಒಂದು ಚುನಾವಣೆಯಲ್ಲಿ ಒಂದು 19 ಸೀಟ್ ಮಾತ್ರ ಗೆದ್ದಿದ್ರು. ಅದಕ್ಕಿಂತ ಮುಂಚೆ ಒಂದು 38 ಸೀಟ್ ಇತ್ತು. ಅದು ಮತ್ತು ಚುನಾವಣೆ ಅಂತ ಬಂದಾಗ ಸಹಜವಾಗಿ ಈಗ ಕಾಂಗ್ರೆಸ್ ಮತ್ತು BJP ಕಡೆ ಪಲಾಯನ ಮಾಡುವಂತಹ ಪದ್ಧತಿ ಅನೇಕ JDS ನಾಯಕರು ಬೆಳೆಸ್ಕೊಂಡಿದ್ರು. ಹಾಗಾಗಿ ಈ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು. JDS ಅಂದರೆ ಏನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. BJP ಮತ್ತು ಕಾಂಗ್ರೆಸ್ಸಿಗೂ ಕೂಡ ಶಕ್ತಿ ಏನು ಅಂತ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.